ಹಾಸನ ಜಿಲ್ಲೆಯಲ್ಲಿ ಮತದಾನ ಬಹಿಷ್ಕಾರ ಮಾಡುವ ಮೂಲಕ ವನ್ಯನಹಳ್ಳಿ ಕಾವಲಿನಲ್ಲಿ ಜನರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. 70ಕ್ಕೂ ಹೆಚ್ಚು ಕುಟುಂಬಗಳಿಂದ ಮತದಾನ ಬಹಿಷ್ಕಾರ ಮಾಡಲಾಗಿದೆ. 35 ವರ್ಷಗಳಿಂದ ರಸ್ತೆ ಇಲ್ಲ, ಕುಡಿಯೋ ನೀರಿಲ್ಲ. ಯಾವ ಪುರುಷಾರ್ಥಕ್ಕಾಗಿ ನಾವು ಇಲ್ಲಿ ವೋಟ್ ಹಾಕಬೇಕು ಅಂತ ತಮ್ಮ ಮತದಾನವನ್ನು ಬಹಿಷ್ಕರಿಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಾಸನ ಜಿಲ್ಲೆಯ ವನ್ಯನಹಳ್ಳಿ ಕಾವಲಿನಲ್ಲಿ ಈ ಘಟನೆ. ವನ್ಯನಹಳ್ಳಿ ಕಾವಲಿನಲ್ಲಿ ಮತದಾನ ಬಹಿಷ್ಕಾರ ನಡೆಸಿರುವಂತಹ 70ಕ್ಕೂ ಹೆಚ್ಚು ಕುಟುಂಬಗಳು ಇದೀಗ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 35 ವರ್ಷ ಆಯ್ತು, ಇಲ್ಲಿ ರಸ್ತೆ ಇಲ್ಲ, ಕುಡಿಯೋ ನೀರಿಲ್ಲ. ಹೀಗಾಗಿ ನಾವು ಯಾಕೆ ವೋಟ್ ಹಾಕಬೇಕು? ನಮ್ಮ ವೋಟ್ ಹಾಕೋದ್ರಿಂದ ನಮಗೇನು ಅಧಿಕಾರ ಇದೆ? ನಮ್ಮನ್ನ 35 ವರ್ಷಗಳಿಂದಲೂ ಕೂಡ ಇಲ್ಲಿ ಹೇಳೋರಿಲ್ಲ, ಕೇಳೋರಿಲ್ಲ ಅನ್ನೋಂತಾಗಿದೆ. ಇವತ್ತಿಗೂ ಅಲ್ಲಿ ಕುಡಿಯೋ ನೀರಿಲ್ಲ, ರಸ್ತೆ ಇಲ್ಲ. ಈಗಿರ್ಬೇಕಾದ್ರೆ ನಾವು ಯಾವ ಕಾರಣಕ್ಕಾಗಿ ವೋಟ್ ಹಾಕಬೇಕು ಅಂತ ಬಹಿಷ್ಕಾರ ಮಾಡಿದ್ದಾರೆ. ಏನು ಮಾತನಾಡಿದ್ರು ಜನ, ಏನು ಆಕ್ರೋಶ ವ್ಯಕ್ತಪಡಿಸಿದ್ರು ನೋಡೋಣ. ಮೂಲಭೂತ ಸೌಕರ್ಯ ಯಾವುದು ಇಲ್ಲದೆ ಇರೋದ್ರಿಂದ ಅವರವರ ತೀರ್ಮಾನ ಮಾಡಿ ನಮ್ಮ ಮತವನ್ನ ಇವತ್ತು ಬಹಿಷ್ಕಾರ ಮಾಡಿದ್ದೀವಿ. ನಮಗೆ ಈಗ ನೋಡು, ಸಾಕಷ್ಟು ನಮಗೆ ಒಂದು ರೋಡ್ ಇಲ್ಲ, ಕರೆಂಟ್ ಇಲ್ಲ. ಈ ಕರೆಂಟು, ರೋಡು, ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವವರೆಗೂ ಯಾವುದೇ ಕಾರಣಕ್ಕೂ ನಾವು ವೋಟ್ ಹಾಕೋದಿಲ್ಲ ಅಂತ ಹೇಳಿ ಎಲ್ಲ ಅವರವರೇ ತೀರ್ಮಾನ ಮಾಡಿ ನಾವು ಬಹಿಷ್ಕಾರ ಮಾಡಿದ್ದೀವಿ. ದಯವಿಟ್ಟು ನಮಗೆ ರೋಡು, ಕರೆಂಟ್ ಮಾಡುವವರೆಗೂ ಯಾವುದೇ ಕಾರಣಕ್ಕೂ ಈಗ ಒಂದೇ ಎಲೆಕ್ಷನ್ ಅಲ್ಲ, ಇನ್ನು ಬರ್ತಕ್ಕಂಥ ಯಾವ ಎಲೆಕ್ಷನ್ ಬಂದರೂ ನಾವು ಇವತ್ತು ಬಹಿಷ್ಕಾರ ಮಾಡೋಕ್ಕಂತೂ ಖಂಡಿತ. ಯಾಕಂತ ಅಂದರೆ ನೋಡಿ, ಇವತ್ತು ನಮ್ಮ ಪರಿಸ್ಥಿತಿ, ಇವತ್ತು ಯಾರೇ ಅಧಿಕಾರಿಗಳು ಕೂಡ ಇವತ್ತು ನಮಗೆ ಬಂದು ನೀವು ಬಹಿಷ್ಕಾರ ಮಾಡಬೇಡಿ, ನಾವು ಮಾಡ್ಕೊಡ್ತೀವಿ ಅಂತ ಹೇಳಿ ನಮ್ಗೆ ಯಾರು ಆಶ್ವಾಸನೆ ಕೊಟ್ಟಿಲ್ಲ. ಈ ಜನಪ್ರತಿನಿಧಿಗಳು ಈಗ ಓಟ್ಗೆ ಯಾರು ನಿಂತವ್ರೆ ಅಂತ ನಮಗೆ ಗೊತ್ತಿಲ್ಲ. ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಲೋಕಸಭೆಗೆ ನಾವು ಓಟ್ ನಿಂತಿದ್ದೀವಿ, ನಮಗೆ ಮತ ಚಲಾಯಿಸಿ ಅಂತ ಹೇಳಿ ಯಾರು ಯಾರು ಕೇಳದೇ ಇರೋದ್ರಿಂದ ನಾವು ಈ ಸಾರಿ ಓಟೇ ಹಾಕಬಾರ್ದು. ಸರಿ, ಯಾರು ಇವತ್ತು ನಾವು ಓಟ್ ಹಾಕೋಕೆ ಮೊದಲೇ ನಮ್ಮನ್ನ ಇವತ್ತು ಕೇಳದೇ ಇರೋರು ಓಟ್ ಹಾಕಿದ್ಮೇಲೆ ನಮಗೆ ಇವತ್ತು ಯಾವ ಕೆಲಸ ಮಾಡ್ಕೊಡ್ತಾರೆ ಅಂತ ಯಾವ ಗ್ಯಾರಂಟಿ? ಅದರಿಂದ ನಾವು ಈ ಸಲ ಓಟು ಖಂಡಿತ ನಾವು ಬಹಿಷ್ಕಾರ ಮಾಡಿದ್ದೀವಿ. ದಯವಿಟ್ಟು ನಮಗೆ ನೀವು ರೋಡು, ಕರೆಂಟು ಎರಡು ಮಾತ್ರ ಮಾಡಿಕೊಡ್ಬೇಕು ಅಂತೇಳಿ ನಾವು ಇವತ್ತು ಬಹಿಷ್ಕಾರ ಮಾಡಿದ್ದೀವಿ. ದಯವಿಟ್ಟು ನಮ್ಗೆ ಅದನ್ನ ಎರಡು ಮಾಡಿಸ್ಕೊಡ್ಬೇಕು. ಎಲೆಕ್ಷನ್, ಲೋಕಸಭೆ ಎಲೆಕ್ಷನ್ ಬ್ಯಾನ್ ಮಾಡಿದ್ದೇವೆ. ನಮಗೆ ಇದೇ ಒಂದೇ ಅಲ್ಲ, ನಾವು ಈಗ ತುಳಸಿಕೆರೆ ಗ್ರಾಮಸ್ಥರು, ತುಳಸಿಕೆರೆ ಗ್ರಾಮಸ್ಥರು, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು, ನಮ್ಮ ಹೆಸರು ಕೆಂಪಣ್ಣ ಅಂತ. ನಾವು ಇವತ್ತು ತನಕ ಹೋರಾಟ, ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ, ಅಧಿಕಾರ, ಅಧಿಕಾರ, ಸಾಕು. ಕರೆಂಟ್ ಇಲ್ಲ, ರೋಡ್ ಇಲ್ಲ, ಮೂಲಭೂತ ಸೌಕರ್ಯ ಇಲ್ಲ. ಅದರಿಂದ ನಾವು ವೋಟು ಬ್ಯಾನ್ ಮಾಡೀವಿ. ನೀರು ವ್ಯವಸ್ಥೆ ಇಲ್ಲ, ಕರೆಂಟ್ ಇಲ್ಲ. ನಮ್ಮದು ಇಂಡಿಗಲ್ಸ್ ಗ್ರಾಮ, ಎಂ ಪುಟ್ಟಂಬಡಿ ಅಂತ. ಸ್ವತಂತ್ರ ಬಂದು 76 ವರ್ಷ ಆದರೂ ಕೂಡ ಈ ಕಾಡಂಚಿನ ಗ್ರಾಮಗಳು ಇದು ಊರಾಗಿದ್ದು ಎಲ್ಲ ಕೂಡ ನಾವು ಆಕಾಶದ ಮಳೆ, ಭೂಮಿ ಬೆಳೆ ನಂಬಿ ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡ್ತಕ್ಕಂಥವ್ರು. ಮುತ್ತಾತನ ಕಾಲ, ಬ್ರಿಟಿಷರ ಕಾಲದಿಂದ ಕೂಡ ನಾವು ವಾಸ ಮಾಡ್ಕೊಂಡಿದ್ದು ಕೂಡ ಇದುವರೆಗೂ ನಮಗೆ ಮೂಲಭೂತ ಸೌಕರ್ಯ ಯಾವುದೂ ಇಲ್ಲ. ಅನೇಕ ಎಲೆಕ್ಷನ್ ಬಂದಿದೆ, ನಾವು ಬಂದಾಗೆಲ್ಲ ವೋಟ್ ಮಾಡಿದ್ದೀವಿ. ಯಾವುದೇ ಅಧಿಕಾರಿಗಳಾಗಲಿ, ಯಾವುದೇ ರಾಜಕಾರಣಿಗಳಾಗಲಿ ನಮಗೆ ಬರೀ ಮಾತ್ರ ಆಶ್ವಾಸನೆ ಕೊಟ್ಬಿಟ್ಟು ಹೋಗಿದ್ದಾರೆ ಹೊರತು ಈ ಗ್ರಾಮದ